ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ವ್ಲಾಗ್ ಮಾಡಿ ತುಂಬ ದಿವಸನೇ ಆಯಿತು. ಮಕ್ಕಳಿಗೆ ಹಾಲಿಡೇಸ್ ಬಂದಾಗಿಂದ ಮಾಡೇ ಇಲ್ಲ. ಇದು ಮಂಡೇ ವ್ಲಾಗ್. ಸಂಡೇ ನಾವು ಯೂಶ್ವಲಿ ನಾನ್ ವೆಜ್ ಮಾಡಿರ್ತೀವಲ್ಲ, ಸೋಮವಾರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಪೂಜೆ ಮಾಡಿ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ತಿಂಡಿಗೆ ನಾನು ಹುಣಸೆಹಣ್ಣಿನ ಚಿತ್ರಾನ್ನ ಮಾಡಿದ್ದೆ. ಮಾಮೂಲಿ ನಿಂಬೆಹಣ್ಣಿನ ಚಿತ್ರಾನ್ನ ಹೇಗೆ ಮಾಡ್ತೀವೋ ಹಾಗೆ ಮಾಡೋದು. ಆದರೆ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇನ್ನೊಂದೇನೆಂದರೆ ಜೀರಿಗೆ ಮತ್ತು ಮೆಣಸು ಹುರ್ಕೊಂಡು ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಹುರ್ಕೊಂಡು ಆಮೇಲೆ ಪುಡಿ ಮಾಡಿ ಅದರಲ್ಲಿ 1 ಸ್ಪೂನಷ್ಟು ಹಾಕಿದ್ದೀನಿ ನಾನು ನಮ್ಮ ಗೊಜ್ಜಿಗೆ ತಕ್ಕಂತೆ. ಹುಣಸೆಹಣ್ಣಿನ ರಸ ಹಾಕ್ತೀವಲ್ಲ, ಆಗ ಸ್ವಲ್ಪ ಗೊಜ್ಜೆಲ್ಲ ಸೈಡಿಗೆ ತಕ್ಕೊಂಡು ಆಮೇಲೆ ನಾವು ಹುಣಸೆಹಣ್ಣಿನ ರಸನ ಬೇಯಿಸ್ಕೊಂಡು ಅದಕ್ಕೆ ಈ ಪುಡಿ ಏನು ಮಾಡಿರ್ತೀವೋ ಅದನ್ನು ಹಾಕಿದ್ರೆ ಚೆನ್ನಾಗಾಗುತ್ತೆ ಗೊಜ್ಜು. ಅಂದರೆ ಗೊಜ್ಜಿಗೆ ತಣ್ಣೀರು ಹಾಕ್ದಂಗೆ ಒಂಥರ ಚೆನ್ನಾಗಿರಲ್ಲ ಗೊಜ್ಜು. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.